Hello guys, I hope you guys are doing good. Welcome to my YouTube ಚಾನಲ್. ಆಲ್ರೆಡಿ ನಮಗೆ ಎಕ್ಸೆಲ್ ಇಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ವರ್ಕಿಂಗ್ ಆನ್ ಟುವರ್ಡ್ಸ್ ದಟ್. ಸೊ ನಾವು ತುಂಬ ಏನು ಕಲ್ತಿಲ್ಲ, ಎಕ್ಸೆಲ್ ಇನ್ನು ತುಂಬ ಕಲಿಯೋಕ್ಕಿದೆ. ಸೊ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಆಲ್ ಹೋಮಲ್ಲೆಲ್ಲ ಮುಗಿಸಿದ್ವಿ ಅನ್ಸಿದೆ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಮುಗಿಸಿದೆ. ಫಿಲ್ಟರ್ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ. ಫಿಲ್ಟರ್ ಇಲ್ಲಿ ಬರುತ್ತೆ ಡಾಟಾದಲ್ಲಿ. ಸೊ ನಾನು ಅವಾಗ ಹೇಳ್ಕೊಡ್ತೀನಿ, ಇಲ್ಲಿ ತುಂಬ ಡೀಟೇಲಾಗಿ ಹೇಳ್ಕೊಡ್ತೀನಿ ಇನ್ನೂ. ಸೊ ಇಲ್ಲಿ ಮುಗ್ದಿದೆ. ಸೊ ನಾವು ಇವಾಗ ಸ್ವಲ್ಪ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಅಂದರೆ ತುಂಬ ಏನು ಬರಲ್ಲ. ಸೊ ಸಿಂಪಲ್ಲಾಗೇ ಹೇಳ್ಕೊಂಡು ಹೋಗೋಣ. ಇನ್ನು ತುಂಬ ಇದೆ. ಪಿವೋಟ್ ಟೇಬಲ್ ಇದೆ, ವಿಲುಕ್ಅಪ್ ಇದೆ, ಸೊ ಬಾರ್ ಗ್ರಾಫ್ ಇದೆ. ಡಾಟಾಯಿಂದ ಬಾರ್ ಗ್ರಾಫ್ ಹಾಕಬೇಕು. ಸೊ ನಾನು ಡಾಟಾ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಈ ಡಾಟಾ ಹಾಕೋಕ್ಕೆ ಓಕೆನಾ. ಸೊ ಅದಕ್ಕೂ ಮುಂಚೆ ನಾವು ಇಂಪಾರ್ಟೆಂಟ್ ಫಾರ್ಮುಲಾ ಕಲ್ತ್ಕೊಂಡ್ಬಿಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಇಸ್, ಸೊ ಏನು ಕಲಿಯೋಣ ಅಂದರೆ ಇವತ್ತು ನಾವು ಟೆಕ್ಸ್ಟ್ನ ಹೆಂಗೆ ಕೌಂಟ್ ಮಾಡೋದು ಆ ಥರ ಕಲಿಯೋಣ ಓಕೆನಾ. ಸೊ ಯಾವುದಾದ್ರೂ ಒಂದು ರ್ಯಾಂಡಮ್ ಟೆಕ್ಸ್ಟ್ ತೊಗೊಳ್ಳಿ. ರೋಹನ್ ಅಂತ ತಗೊಳ್ಳಿ, ಆದರ್ಶ್ ಅಂತ ತಗೊಳ್ಳಿ, ಕೃತಿ, ನಿಮಗೆ ಯಾವ್ದು ಬರುತ್ತೋ ಅದು 4 ತೊಗೊಳ್ಳಿ ಅಷ್ಟೇ. ಸೊ ಸ್ವಲ್ಪ ದೊಡ್ಡದು ದೊಡ್ಡ ಹೆಸರನ್ನು ತೊಗೊಳ್ಳಿ, ದೊಡ್ಡ ನೇಮ್ನು. ನಾನು ಈ ಥರ ತಗೋತೀನಿ, ಭಾರ್ಗವ್ ನಾಯ್ಡು. ಸೊ ಇದು ನಿಮಗೆ ಗೊತ್ತಿಲ್ಲ ಅನ್ಸುತ್ತಲ್ಲ, ಇಲ್ಲಿ ನಮಗೇನಾದರೂ ಈ ಸೈಜ್ಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಈ ಎರಡು ಇದೆಯಲ್ಲ, ಈ ಎರಡು ಕಾಲಮ್ಗಳ ಮಧ್ಯೆ ಈ ಥರ ಲೈನ್ ಬಂದಾಗ ಕ್ಲಿಕ್ ಮಾಡಿ. ಸೊ ಆಗ ಆಟೋಮೆಟಿಕ್ಕಾಗಿ ಅದು ಅಡ್ಜಸ್ಟ್ ಆಗುತ್ತೆ ನಿಮಗೆ ಓಕೆನಾ. ಸೊ ಈಗ = MS ಎಕ್ಸೆಲಲ್ಲಿ ನೀವು ಮ್ಯಾಕ್ಸಲ್ಲೂ ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಒಂದು ಫಾರ್ಮುಲಾ ಸ್ಟೆಪ್ ಬರೀತಿದ್ದೀವಿ ಅಂದರೆ = ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ. ಸೊ ನೀವು ಈಕ್ವಲ್ಸ್ ಆಗ್ತಿದ್ದಂಗೆ ನೀವು ಯಾವ್ದಾರ ಫಾರ್ಮುಲಾ ಟೈಪ್ ಮಾಡಿ. ಸೊ ಲೆನ್, ಇವತ್ತು ಫಸ್ಟ್ ಫಾರ್ಮುಲಾ ಕಡೆಗೆ ಹೋಗ್ತಿರೋದು ನಾವು. ಲೆನ್ ಇದು ಹೌದು, ನಂಬರ್ಸ್ ಬೇರೆ ಟೆಕ್ಸ್ಟ್ ಬೇರೆ. ಸೊ ನಾವು ಫಸ್ಟ್ ಟೆಕ್ಸ್ಟ್ನ ಕಲಿಯೋಣ, ಏಕೆಂದರೆ ಟೆಕ್ಸ್ಟ್ ಸೊ ಕಡಿಮೆ ಫಾರ್ಮುಲಾಸ್ ಇದೆ. ಸೊ ಫಸ್ಟು ಟೆಕ್ಸ್ಟ್ನ ಕಲಿತು ಆಮೇಲೆ ನಂಬರ್ಸ್ಗೆ ಹೋಗೋಣ. ಇದು ನಾನು ಹೇಳ್ತಿರೋದು ಫಸ್ಟ್ನೇ ಫಾರ್ಮುಲಾ, ಟೆಕ್ಸ್ಟ್ ಲೆನ್. ಸೊ ಲೆನ್ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿ. ಸೊ ಇದೇನು ಕೊಡುತ್ತೆ ಅಂದರೆ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್. ಸೊ ನೀವು ನೋಡ್ಬೋದು, 1 2 3 4 5 6 ಇದೆ. ಸೊ ನಾನು ಮತ್ತೆ ಟ್ರೈ ಮಾಡ್ತೀನಿ, ಲೆನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ನೋಡಿ, ಭಾರ್ಗವ್ ನಾಯ್ಡು ಅಲ್ಲಿ 12 ಆಲ್ಫಾಬೆಟ್ಸ್ ಇದೆ. ಸೊ 12 ಬಂದಿದೆ ಅಷ್ಟೇ ಓಕೆನಾ. ಸೊ ಲೆನ್ ಓಕೆ ಅಲ್ಲ ಗಾಯ್ಸ್. ನಿಮ್ಗೆ ಫಾರ್ಮುಲಾ ಬೇಕಂದರೆ ನೋಡಿ, ಇಲ್ಲಿದೆ. 1 ಸೆಕೆಂಡ್, ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ದ ಫಾಂಟ್ ಸೈಜ್. ಸಾಕಲ್ಲ ಕಾಣಿಸುತ್ತೆ. ಸೊ ಫಾರ್ಮುಲಾ ನೀವು ಇಲ್ಲಾದರೂ ಫಾರ್ಮುಲಾ ಹಾಕ್ಬೋದು ಅಥವಾ ಇಲ್ಲಾದರೂ ಫಾರ್ಮುಲಾ ಹಾಕ್ಬೋದು. ಎಲ್ಲಿ ಫಾರ್ಮುಲಾ ಹಾಕಿದ್ರು ಸೇಮೇ ಬರುತ್ತೆ ಓಕೆನಾ. ನೆಕ್ಸ್ಟ್ ಕಾನ್ಕೆಟೆಂಟ್ ಲೈಕ್ ಈಕ್ವಲ್ಸ್ ಕಾನ್ಕೆಟೆಂಟ್. ನೋಡಿ, ಕಾನ್ಕೆಟೆಂಟ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ಇದು ಈ ಫಾರ್ಮುಲಾ ಏನು ಮಾಡುತ್ತೆ ಅಂದರೆ ಮರ್ಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾನಿಂದ A5 ಸೆಲೆಕ್ಟ್ ಮಾಡಿಕೊಂಡೆ, ಕಾಮ ಹಾಕಿ, ನೆಕ್ಸ್ಟ್ ಇದಾಯಿತು, ನೆಕ್ಸ್ಟ್ ಇದಾಕಿ ಎಂಟರ್ ಹೊಡೆದ್ರೆ ಸೊ ನಾನು ಎಲ್ಲ ನೇಮ್ಸು ಒಂದೇ ರೋವಲ್ಲಿ ಬರುತ್ತೆ ನೋಡಿ. ಇಲ್ಲಿ ಯಾಕೆ ಸ್ಪೇಸ್ ಬಂದಿದೆ ಅಂದರೆ ಭಾರ್ಗವ್ ನಾಯ್ಡು ಇಲ್ಲಿ ಸ್ಪೇಸ್ ಇದೆಯಲ್ಲ, ಸೊ ಅದಕ್ಕೆ ಬಂದಿದೆ ಅಷ್ಟೇ. 1 ಸೆಕೆಂಡ್, ನಾನು ಅದನ್ನು ರಿಮೂವ್ ಮಾಡಬೇಕು ಅಂದರೆ ರಿಮೂವ್ ಮಾಡ್ತೀನಿ ಬೇಕಿದ್ರೆ. ಸೊ ನೋಡಿ, ನೀವು ಈ ಥರ ರಿಮೂವ್ ಮಾಡ್ಬೋದು, ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಗೊತ್ತಾಯ್ತಾ ಗಾಯ್ಸ್. ಈ ಫಾರ್ಮುಲಾ ಕನ್ಕ್ರೇಟೆಂಟ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ದಟ್ ಈಸ್ ಇಂಪೋರ್ಟ್. ಸೊ ನೇಮ್ಸ್ನ ಮರ್ಜ್ ಮಾಡೋಕ್ಕೆ ತಗೋತಾರೆ ಅಷ್ಟೇ. ನೆಕ್ಸ್ಟ್ ಮಿಡ್ ನೋಡಿ, = ಹೇಳಿದ್ದೀನಿ. MS ಎಕ್ಸೆಲಲ್ಲಿ ಯಾವುದೇ ಫಾರ್ಮುಲಾ ಹಾಕೋಕ್ಕೂ ಮುಂಚೆ ನೀವು ಯಾವುದೇ ಇಂಪಾರ್ಟೆಂಟ್ ಕೊಡ್ತೀರಾ ಅಂದರೆ ಈಕ್ವಲ್ಸ್.
ಈಕ್ವಲ್ಸ್ ಇಸ್ ಪ್ಲೇಸ್. ನೀವು ಈಕ್ವಲ್ಸ್ ಹಾಕಿಲ್ಲ ಅಂದರೆ ಯಾವ ಫಾರ್ಮುಲಾನು ಶೋ ಆಗಲ್ಲ, ನಿಮಗೆ ಏನು ಶೋ ಆಗಲ್ಲ. ಓಕೆನಾ. MID ಅಂತ ಟೈಪ್ ಮಾಡಿ, ಇಲ್ಲಿ ಫಾರ್ಮುಲಾ ಬರುತ್ತೆ. ಯಾವುದೇ ಫಾರ್ಮುಲಾ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸೆಕೆಂಡ್ ನೋಡಿ, ಈಕ್ವಲ್ ಹಾಕ್ಸ್ತಿರಲ್ಲ. ಸೊ ಮಿಡ್ ಇಲ್ಲಿ ಫಾರ್ಮುಲಾ ಇದಾಗುತ್ತೆ. ನೀವು ಒಂದು ಕ್ಲಿಕ್ ಮಾಡಿದರೆ ಆಗಲ್ಲ, ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಇದರಲ್ಲಿ ಮಿಡ್ಡಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ. ಸೊ ಈ ಟೆಕ್ಸ್ಟಲ್ಲಿ ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಹೊರಡಬೇಕು. ಸೊ ನೋಡಿ, ನನಗೆ H ಇಂದ G ವರೆಗೂ ಬೇಕು. ಓಕೆನಾ. ನಾನು ಸೆಲೆಕ್ಟ್ ಮಾಡೋದು ನನಗೆ 2 ಇಂದ 4 ಬೇಕಪ್ಪ ಅಂತ ಹಾಕ್ತೀನಿ. ಸೊ ನೋಡಿ, ಕಾಮಾ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ MS Excel. ಸೊ ನಂಗೆ 2 ಇಂದ ಬೇಡ 6 ಅಂತ ಹಾಕೋಣ. 6 ಒಳಗೆ ಬೇಕಪ್ಪ. ಎಂಟರ್ ಹೊಡೆದ್ರೆ ನೋಡಿ 1 2 3 4 5 1 2 ನೋಡಿ 1 2 3 4 5 ನೋಡಿ 6 ಕೌಂಟ್ ಆಗಲ್ಲ. 5 ವರೆಗೂ ಮಾತ್ರ ಬರುತ್ತೆ. 1 to 2 to 5 ಕವರ್ ಆಗುತ್ತೆ. ಓಕೆನಾ. ಮಿಡ್ ಇದೆಲ್ಲ ಗೈಸ್. ಈಗ ಲೈಕ್ ಅಪ್ಪರ್ ಅಂದರೆ ಏನಿಲ್ಲ ಗೈಸ್, UPP ಅಪ್ಪರ್ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದ್ರೆ ಕ್ಯಾಪ್ಸ್ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಇದು ಗೊತ್ತಾಯ್ತಾ, ಅಪ್ಪರ್. ಸೊ ಇಸ್ ಈಕ್ವಲ್ ಟು ಹೊಡೆದು ಲೋವರ್ ಹೊಡೆದ್ರೆ ಇದೇ ಟೆಕ್ಸ್ಟ್ ಕಲೆಕ್ಟ್ ಮಾಡಿ ಹೊಡೆದ್ರೆ ಅದು ಲೋವರ್ ಆಗುತ್ತೆ. ಓಕೆನಾ. ಅದು ಕ್ಯಾಪ್ಸ್ ಆಗುತ್ತೆ, ಇದು ಮತ್ತೆ ಕ್ಯಾಪ್ಸಿಂದ ಕಡಿಮೆ ಆಗುತ್ತೆ. ಓಕೆನಾ. ಅಪ್ಪರ್ ಆಯಿತು. ಇಸ್ ಈಕ್ವಲ್ ಟು ಲೆಫ್ಟ್. ಈಗ ಲೆಫ್ಟ್ ಅಂತ ಹೊಡೀರಿ. ಲೆಫ್ಟ್ ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಈಗ ಲೆಫ್ಟ್ ಸೈಡ್ ಇರೋದು ಬೇಕು. ಓಕೆನಾ. 2 ಅಂತ ಹಾಕ್ತೀನಿ. ನೋಡಿದ್ರಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. BH ಯಾಕೆ ಬಂತು ಅಂದರೆ ನನ್ನ ಕರ್ಸರ್ ಎಲ್ಲಿತ್ತು. ಸೊ ನನ್ನ ಕರ್ಸರ್ ಯಾವಾಗ್ಲೂ ಇಲ್ಲೇ ಇರುತ್ತೆ. ಸೊ ನನಗೀಗ ನೋಡಿ, ಇನ್ನೊಂದು ಇಸ್ ಈಕ್ವಲ್ ಟು ಲೆಫ್ಟ್ ಅಂತ ಹಾಕ್ತೀನಿ. ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಸಾರಿ ಒಂದು ನಿಮಿಷ, ನಾನು ಫಸ್ಟೇ ಇಲ್ಲಿ ನನ್ನ ಒಂದು ಕರ್ಸರ್ನ ಇಟ್ಟಿರಬೇಕು. ನೋಡಿ, ಈಗ 6 ನನ್ನ ಕರ್ಸರ್. ಸೊ ಇಸ್ ಈಕ್ವಲ್ ಟು ಲೆಫ್ಟ್. ಸೊ ಹೊಡೆದ್ರೆ ಇಲ್ಲಿ ಕಾಮ ಹಾಕಿ 3 ಅಂತ ಹಾಕೋಣ. ಸೊ ನೋಡಿ 3 ಬರುತ್ತೆ. ಸೊ ಇಲ್ಲಿ ಹೋಗಿ ಇಲ್ಲಿದೆ ಅಲ್ಲ, is equal to left ಈಗ ನಾನಿಲ್ಲಿ 5 ಅಂತ ಹಾಕ್ತೀನಿ. ನೋಡಿ, ಇದು ಈ ಥರ ಬರುತ್ತೆ. ಸೊ ಈಗ ರೈಟ್ ಇದೆ ನೋಡಿ, is equal to ರೈಟ್. ಸೊ ನನಗೆ ರೈಟ್ ನಂಬರ್ಸ್ ಬೇಕು, ಇದು ಹಾಕ್ತೀನಿ. ಒಂದು 4 ನಂಬರ್ಸೇ ಬೇಕಪ್ಪ ನನಗೆ, 4 ಆಲ್ಫಾಬೆಟ್ಸ್ ಬೇಕು. ಎಂಟರ್ ಹೊಡೆದ್ರೆ ನೋಡಿ ಇದು ಬರುತ್ತೆ 4 1 2 3 4 ಬರುತ್ತೆ ಇಲ್ಲಿಂದ. ಓಕೆನಾ. ಕನ್ಫರ್ಮ್. ಓಕೆನಾ ಗಾಯ್ಸ್. ಟೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಇಷ್ಟೇ. ಒಂದು ಮಿಡ್ ಬರುತ್ತೆ, ಒಂದು ಅಪ್ಪರ್ ಬರುತ್ತೆ, ಒಂದು ಲೋವರ್ ಬರುತ್ತೆ, ಒಂದು ಕನ್ಕ್ರೀಟ್ ಬರುತ್ತೆ, ದೆನ್ ಲೆಫ್ಟು ರೈಟು ಮಿಡ್ಡು ಅಷ್ಟೇ ಗಾಯ್ಸ್. ಓಕೆನಾ. ಸೊ ನಾವೀಗ ಡೈರೆಕ್ಟ್ ಇದಕ್ಕೆ ಹೋಗೋಣ, ನಂಬರ್ಸ್ ಫಾರ್ಮುಲಾಗೆ. ಸೊ ಈಸ್ ಈಕ್ವಲ್ ಟು ಒಂದು ಸ್ವಲ್ಪ ಡಾಟಾ ಬೇಕಾಗೋ ನಮಗೆ. ನೋಡಿ, ರ್ಯಾಂಡ್ ಬಿಟ್ವೀನ್ 10 to 100. ಸೊ ಇಲ್ಲಿ ಹೋಗಿ ಈ ಥರ ಬರುತ್ತೆ.
ಥರ ಬರುತ್ತೆ. ಓಕೆನಾ, ಈ ಥರ ಬರುತ್ತೆ. ದೆನ್ ನಾವಿಲ್ಲಿ ಏನು ಮಾಡಬೇಕಂದ್ರೆ, ನಮಗೀಗ ಸಮ್ ಬೇಕಪ್ಪ, ಫಾರ್ಮುಲಾಸ್ ಇಲ್ಲೇ ಹೋಗಿ ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಸಮ್ ಇದೆ ನೋಡಿ, ಆಟೋ ಸಮ್ಮು, ಇದು ಸೆಲೆಕ್ಟ್ ಮಾಡಿ. ಫಸ್ಟ್ ನೋಡಿ ನನಗೆ ಇದು ಫುಲ್ ಬೇಕಪ್ಪ, ಇದು ಫುಲ್ ಬೇಕು. ಸೊ ಒತ್ತಿದ್ರೆ 465 ಬರುತ್ತೆ. ಇದು ಒತ್ತಿದ್ರೆ ಇಸ್ ಈಕ್ವಲ್ ಟು ಸಮ್ ನೋಡಿದರೆ ಬರುತ್ತೆ. ಸಾರಿ, ನಾನು ಡಾಟಾ ಸೆಲೆಕ್ಟ್ ಮಾಡಿದಲ್ಲ. ಇಸ್ ಈಕ್ವಲ್ ಟು ಸಮ್ ನೋಡಿರಿ, ಸೆಕೆಂಡ್ ಇದು ಮಿಸ್ ಆಯಿತು. ಸೊ ಇಸ್ ಈಕ್ವಲ್ ಟು ಸಮ್ ನೋಡಿರಿ, ಎಂಟರ್ ಹೊಡೆದ್ರೆ 540 ಬಂತು. ಓಕೆನಾ. ಸೊ ಇದಕ್ಕೆ ನೀವು ಹೈಲೈಟ್ ಮಾಡಿಬಿಡಿ, ನೆಕ್ಸ್ಟ್ ಸಮ್ ಅಲ್ಲ. ಓಕೆ, ಇದು ಹಾಕಿ, ಇದು ಸಮ್ ಅಲ್ಲ, ಇದು ಹಾಕಿ. ಓಕೆನಾ. ಇನ್ನು ಒಮ್ಗೆ ಹೋಗಿ ಚೆಕ್ ಮಾಡಿ ಯಾವ್ಯಾವಿದೆ ಅಂತ. ಸೊ ಸಾರಿ ಆವ್ರೇಜ್ ಇದೆ, ಕೌಂಟ್ ನಂಬರ್ ಇದೆ, ಮ್ಯಾಕ್ಸ್ ಮಿನಿಮಮ್ ಇದೆ ನೋಡಿ. ನನಗೀಗ ಆವ್ರೇಜ್ ಬೇಕು. ಇಸ್ ಈಕ್ವಲ್ ಟು ಆವ್ರೇಜ್. ಅಲ್ಲಿ 2 ಟೈಪ್ಸ್ ಬರುತ್ತೆ, ಆವ್ರೇಜ್ ಆ್ಯಂಡ್ ಆವ್ರೇಜ್ ಅಂತ. ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಅದನ್ನು. ನೋಡಿ ಇದು ಎರಡರದ್ದು ಆವ್ರೇಜ್. ಇಲ್ಲಿ ಕ್ಲಿಕ್ ಆಗಿದೆ ನೋಡಿ, H15ನಲ್ಲಿ 363 ಇದೆ, I13ನಲ್ಲಿ 520 ಇದೆ. ಸೊ 441.5 is our average. ಓಕೆನಾ. ಸೊ ಈಗ ಕೌಂಟ್ ನಂಬರ್ ಬೇಕು ನಿಮಗೆ, ಕೌಂಟ್ ನಂಬರ್ ಬೇಕಲ್ಲ. ಇಸ್ ಈಕ್ವಲ್ ಟು ಕೌಂಟ್, ಡಾಟಾ ಸೆಲೆಕ್ಟ್ ಮಾಡಿ, ಎಂಟರ್ ಹೊಡಿ. 1 ಸೆಕೆಂಡ್, ಫಾರ್ಮುಲಾ ಇಸ್ ಈಕ್ವಲ್ ಟು ನೋಡಿ 9 ಇದೆ. 1 2 3 4 5 6 7 8 9 ಇಲ್ಲಿ ಬಂದಿದೆ ನೋಡಿ, ಆವರೇಜ್ ಆಯಿತು. ಅದು ಅವರೇಜ್ ಅಲ್ಲ, ಕೌಂಟ್. ಸೊ ನಾನು ಇದಕ್ಕೆ ಬೇರೆ ಕಲರ್ ಹಾಕ್ತೀನಿ. ಕೌಂಟ್ ಹಾಕ್ತೀನಿ. ಓಕೆನಾ, ಮುಗಿತಾ? ಅವರೇಜ್, ಕೌಂಟ್, ದೆನ್ ಮಿನಿಮಮ್. ಸೊ ನನಗೆ ಇಲ್ಲಿಗ ಮಿನಿಮಮ್ ವ್ಯಾಲ್ಯೂ ಬೇಕು. ಸೊ ಯಾವುದು ಮಿನಿಮಮ್ ಆಗಿದೆ ಅಂತ. ಇಸ್ ಈಕ್ವಲ್ ಟು ಮಿನಿಮಮ್ ಸಾರಿ, ಫಾರ್ಮುಲಾ ಸ್ವಲ್ಪ ತಪ್ಪಾಗಿದೆ. ಸೊ ಇಸ್ ಈಕ್ವಲ್ ಟು ಮಿನಿಮಮ್ ನೋಡಿ 23 ಇಸ್ ಮಿನಿಮಮ್. 0 ಯಾಕೆ ಬಂದಿಲ್ಲ ಅಂದರೆ ನೋಡಿ, ಬೇಕಿದ್ರೆ ನಾನು 0 ಸೆಲೆಕ್ಟ್ ಮಾಡಿಲ್ಲ, G12ವರೆಗೂ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಸೊ ದಟ್ಸ್ ವೈ 0 ನಾಟ್ ಅಪಿಯರ್ಡ್. ಓಕೆನಾ. ನೆಕ್ಸ್ಟ್ ಮ್ಯಾಕ್ಸ್ ಹೇಳಿದ್ದೀನಿ, ಇಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತಲೇ ಹಾಕಬೇಕು. ಸೊ ಹೋಗಿ ಇಂಟರ್ ಹೊಡಿರಿ, 87 ನೋಡಿದ್ರೆ ಮ್ಯಾಕ್ಸ್ ಇದು ಬಂದುಬಿಟ್ಟು 87 ಇದೆ ಫಸ್ಟ್ ಒನ್. ಸೊ 87 ಅಂತ ಶೋ ಆಗಿದೆ. ಸೊ ಇನ್ಯಾವುದು ಫಾರ್ಮುಲಾ ಬಿಟ್ವಾ? ಅವರೇಜ್, ಮ್ಯಾಕ್ಸ್, ಮಿನಿ, ಕೌಂಟ್ ನಂಬರ್ಸ್, ಅವರೇಜ್, ಸಮ್. ಸೊ ಮೋರ್ ಆಪ್ಷನ್ಗೆ ಹೋದರೆ ನಿಮಗೆ ತುಂಬ ಫಾರ್ಮುಲಾ ಸಿಗುತ್ತೆ. ಇಲ್ಲಿ ತುಂಬ ಫಾರ್ಮುಲಾ ಸಿಗುತ್ತೆ. ಸೊ ಎಲ್ಲ ಒಂದೇ ದಿನ ಕಲಿಯೋದು ಬೇಡ ಗಾಯ್ಸ್, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಸ್ಟಾರ್ಟ್ ವರ್ಕಿಂಗ್. I think you are starting working while watching my YouTube, watching my video. So it's good to work with watching video.
ನೀವು ಇವಾಗ ವಿಡಿಯೋ ನೋಡಿಬಿಟ್ಟು ನಾನು ನಾಳೆ ಪ್ರಾಕ್ಟೀಸ್ ಮಾಡ್ತೀನಿ ಅದಂದರೆ ನಿಜ ಆಗಲ್ಲ. ಸೊ ನೀವು ಯಾವಾಗ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಆಗ್ಲಿಂದನೇ ನಿಮ್ಮ ಲ್ಯಾಪ್ಟಾಪ್ ಮುಂದೆ ಕುಂತ್ಕೊಂಡು ಪಾಸ್ ಮಾಡಿ ಆ ಒಂದು ಫಾರ್ಮುಲಾ ಬಂದಾಗ ಅದನ್ನ ಅಪ್ಲೈ ಮಾಡಿ. ಸೊ ನೀವು ಬೇಗ ಕಲ್ತಂಗೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ತುಂಬ ಇದೆ ಗಾಯ್ಸ್, ಇನ್ನೂ ಇದಷ್ಟೇ. ಇದು ನೋಡಿದ್ರ ಜಸ್ಟ್ ಇವತ್ತು ಬೇಸಿಕ್ ಕಲ್ತ್ಕೊಳ್ಳಿ ಸಾಕು. ತುಂಬ ತಲೆ ತುಂಬ್ಕೊಳ್ಳೋದು ಬೇಡ ಒಂದೇ ದಿನ, ಸ್ವಲ್ಪನೇ ತುಂಬ್ಕೊಳ್ಳೋಣ. ಓಕೆನಾ? ಈಗ ನಾವು ಯಾವ್ಯಾವ ಫಾರ್ಮುಲಾ ಕಲ್ತ್ವಿ. ಟೆಕ್ಸ್ಟಲ್ಲಿ ಬಂದು ಮಿಡ್, ಕನ್ಕ್ರೀಟ್ ಆ್ಯಂಡ್ ಲೆಫ್ಟ್, ರೈಟ್, ಅಪ್ಪರ್, ಲೋವರ್ 5 ಫಾರ್ಮುಲಾ ಟೆಕ್ಸ್ಟಲ್ಲಿ. ಫಾರ್ಮುಲಾಸಲ್ಲಿ ಬಂದುಬಿಟ್ಟು ಸಮ್, ಆವರೇಜ್, ಕೌಂಟ್ ನಂಬರ್, ಮಿನಿಮಮ್, ಮ್ಯಾಕ್ಸಿಮಮ್. ಟೋಟಲ್ 10 ಫಾರ್ಮುಲಾಸ್ ಕಲ್ತಿದ್ದೀವಿ. ಸೊ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಇನ್ನೂ ತುಂಬ ಇದೆ ಗಾಯ್ಸ್, ತುಂಬ ಬೇಗ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಬೋರಿಂಗ್, ಒಂಥರ ಡ್ರ್ಯಾಗ್ ಮಾಡ್ದಂಗೆ ಆಗುತ್ತೆ, ಲ್ಯಾಗ್ ಮಾಡ್ದಂಗೆ. ಸೊ ಬೇಗ ಮುಗಿಸ್ಬಿಡೋಣ ಇದನ್ನ. ಇನ್ನು ಇದಾದಮೇಲೆ ಪವರ್ BI, ಪೈಥಾನ್, ಸೋ ಮಚ್ ಟು ಲರ್ನ್ ಎಲ್ಲ ಕಲಿತಾನೇ ಇರಬೇಕು. ಸೊ ನಾನು ಎಲ್ಲನೂ ಹೇಳ್ಕೊಡ್ತೀನಿ ಗಾಯ್ಸ್. ಪವರ್ BI ಇಂದ ಹಿಡಿದು, ಪೈಥಾನಿಂದ ಹಿಡಿದು, MS Excel ಇಂದ ಹಿಡಿದು. ಬೇಕಂದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ವರ್ಡು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೋಡಿ, ಇಲ್ಲಿ ಪಿವೋಟ್ ಟೇಬಲ್ ಇದೆ, ಚಾರ್ಟ್ಸ್ ಇದ್ದಾವೆ, ಹೈಪರ್ ಲಿಂಕ್ ಇದೆ. ಸೊ ಇನ್ನು ಡೇಟ್, ಇನ್ನು ತುಂಬ ಇದೆ ಗಾಯ್ಸ್. ಬೇಗ ಕಲಿಯೋಣ. ಸೊ ನಾನು ಬೇಗ ವಿಡಿಯೋ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ನೀವು ಮೋಟಿವ್ ಮಾಡಬೇಕಲ್ವಾ. ಸೊ ಇದನ್ನ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಓಕೆ ಗಾಯ್ಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಯುವರ್ ಜಾಬ್. ಲೈಕ್ ನನಗೂ ಒಂದು ಮೋಟಿವ್ ಅನ್ನೋದು ಬೇಕಲ್ವಾ ಗಾಯ್ಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ನಾನು ಈ ಚಾನಲ್ ಏನೇನು ಹೇಳ್ಕೊಡ್ತೀನಿ ಅಂದರೆ, ಒಂದು MS Excel, ದೆನ್ ಪವರ್ BI, ಪೈಥಾನ್, ದೆನ್ ಇಫ್ ಯು ವಾಂಟ್ ಮೆನ್ಷನ್ ಇನ್ ಕಮೆಂಟ್ಸ್, ಐ ವಿಲ್ ರೆಡಿ ಟು ಟೀಚ್ ವರ್ಡ್ ಆಲ್ಸೋ, ವರ್ಡ್ PowerPoint. So you guys go and mention in comments. I am definitely going to help you guys. So thank you so much for your watching. So maribadi guys, do like, subscribe and share. Thank you guys, thank you so much.